ಚಿತ್ರದುರ್ಗದಲ್ಲಿ ಗೃಹ ಬಳಕೆ ಸಿಲಿಂಡರ್ ಅಭಾವ ಎದುರಾಗಿದೆ. ಇನ್ನು ಸಿಲಿಂಡರ್ ಸಿಗದೆ ಏಜೆನ್ಸಿ ಮುಂದೆ ಜನರ ಆಕ್ರೋಶ. ಚಿತ್ರದುರ್ಗದಲ್ಲಿ ಗೃಹ ಬಳಕೆ ಸಿಲಿಂಡರ್ ಅಭಾವ. ಸಿಲಿಂಡರ್ ಸಿಗದೆ ಏಜೆನ್ಸಿ ಮುಂದೆ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗ್ಯಾಸ್ ಏಜೆನ್ಸಿ ಎದುರು ರಾತ್ರಿಯಿಡೀ ಕ್ಯೂ ನಿಂತಿದ್ದಾರೆ ಜನರು. ಗೃಹ ಬಳಕೆ ಗ್ಯಾಸ್ ಸಮರ್ಪಕವಾಗಿ ಪೂರೈಕೆ ಆಗ್ತಾ ಇಲ್ಲ. ನಾವೇನು ಮಾಡಬೇಕು ಅಂತ ಸದ್ಯಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಿಲಿಂಡರ್ ಸಿಗದೆ ಏಜೆನ್ಸಿ ಮುಂದೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾಸ್ ಏಜೆನ್ಸಿಯ ಎದುರು ರಾತ್ರಿ ಇಡೀ ಕ್ಯೂ ನಿಂತಿದ್ದಾರೆ ಜನರು. ಸಿಲಿಂಡರ್ ಪಡೆಯಲಿಕ್ಕೆ ಅಂತ ರಾತ್ರಿ ಎಲ್ಲ ಕ್ಯೂ ನಿಂತಿದ್ದಾರೆ. ನಮ್ಗೆ ಸಿಲಿಂಡರ್ ಬೇಕು ಗೃಹ ಬಳಕೆಗೆ. ಅಟ್ಲೀಸ್ಟ್ ನಾವೇನು ಈಗ ಎಷ್ಟೊಂದು ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಏನ್ ಹೇಳ್ತಾ ಇದ್ದೀವಿ. ಹೋಟೆಲ್ ಉದ್ಯಮದವರಿಗೂ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಜೊತೆಗೆ ಗ್ಯಾಸ್ ಸಿಗದೆ ಆಟೋ ಚಾಲಕರು ಕೂಡ ಪರದಾಡುವಂತಹ ಸ್ಥಿತಿ ಇದೆ. ಅಟ್ಲೀಸ್ಟ್ ಮನೆಯಲ್ಲಿ ಏನಾದ್ರೂ ಅಡುಗೆ ಮಾಡೋಣ ಅಂತಂದ್ರೆ ಮನೆಗೂ ಸಿಲಿಂಡರ್ ಬೇಕಲ್ಲ. ಸಿಲಿಂಡರ್ ಇಲ್ಲದೆ ನಾವು ಜೀವನ ನಡೆಸೋದು ಹೆಂಗೆ ಅಂತ ಈಗ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾತ್ರಿ ಇಡೀ ಕ್ಯೂನಲ್ಲಿ ನಿಂತಿದ್ದಾರಂತೆ ಒಂದು ಸಿಲಿಂಡರ್ ಪಡ್ಕೊಳ್ಳಿಕ್ಕೆ. ಆ ಏಜೆನ್ಸಿಗಳೇನಿರುತ್ತೆ ಸಿಲಿಂಡರ್ ಏಜೆನ್ಸಿಗಳು, ಅವರು ಏಜೆನ್ಸಿಗಳ ಮುಂದೆ ರಾತ್ರಿ ಇಡೀ ಜನ ಕ್ಯೂ ನಿಂತಿದ್ದಾರೆ. ನಮಗೆ ಸಿಲಿಂಡರ್ ಬೇಕು ಅಂತ. ಆದ್ರೆ ಎಲ್ಲೂ ಸಿಲಿಂಡರ್ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ಈ ಕೊಲ್ಲಿ ರಾಷ್ಟ್ರಗಳ ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಸರ್ಕಾರ ಏನಾದ್ರು ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡುತ್ತಾ ಅಂತ ನೋಡಿದ್ರೆ ಸರ್ಕಾರ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸರ್ಕಾರ ಕೇವಲ ದೆಹಲಿ ಯಾತ್ರೆ ಮಾಡೋದು, ಈ ಒಂದು ಕುರ್ಚಿ ಉಳಿಸ್ಕೊಳ್ಳೋದ್ರಲ್ಲೇ ಬಹಳ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಶಾಸಕರಿಗಂತೂ ಅವರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಅವರ ಕ್ಷೇತ್ರದ ಜನರ ಪರಿಸ್ಥಿತಿ ಏನು ಅನ್ನೋದು ಯಾವುದು ಕೂಡ ಬೇಕಾಗಿಲ್ಲ. ಅವ್ರಿಗೆ ಸಚಿವ ಸ್ಥಾನ ಬೇಕು. ಕೇವಲ ಆ ಒಂದು ರಾಜಕೀಯದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಆದ್ರೆ ಜನರ ಸಮಸ್ಯೆಗೆ ಮಾತ್ರ ಪರಿಹಾರಗಳು ಸಿಗ್ತಾ ಇಲ್ಲ. ಸಿಲಿಂಡರ್ ಸಿಗದೆ ಎಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ. ರಾತ್ರಿ ಇಡೀ ಆ ಒಂದು ರಸ್ತೆಯಲ್ಲಿ ನಿಂತಿದ್ದಾರೆ. ಅಂತಹ ಪರಿಸ್ಥಿತಿ ಎದುರಾಗಿದೆ. ಗೃಹ ಬಳಕೆಗೆ ಸಿಲಿಂಡರ್ ಸಿಗ್ತಾ ಇಲ್ಲ. ಸಿಲಿಂಡರ್ಗಾಗಿ ಜನರು ರಾತ್ರಿ ಎಲ್ಲ ಕ್ಯೂ ನಿಂತಿದ್ದಾರೆ. ಇದು ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಕೇವಲ ಇದು ಚಿತ್ರದುರ್ಗದಲ್ಲಿ ಮಾತ್ರ ಅಲ್ಲಿರುವಂತಹ ಜನರು ಮಾತ್ರ ಎದುರಿಸ್ತಾ ಇರುವಂತಹ ಸಮಸ್ಯೆ ಅಲ್ಲ. ಪ್ರತಿಯೊಂದು ಕಡೆಯೂ ಕೂಡ ಇದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಕೂಡ ಸಿಲಿಂಡರ್ ಅಭಾವ. ಯಾರಿಗೂ ಸಿಲಿಂಡರೇ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಜನರು ಅಡುಗೆ ಮಾಡ್ಕೊಳ್ಳಿಕ್ಕಾದ್ರೂ ಸಿಲಿಂಡರ್ ಬೇಕಲ್ಲ. ಈಗ ಹಳ್ಳಿಗಳಲ್ಲಿ ಸೌದೆ ಒಲೆಯನ್ನು ಉಪಯೋಗಿಸ್ತಾರೆ ಅಥವಾ ಈ ಒಂದು ಕಟ್ಟಿಗೆಗಳನ್ನು ಉಪಯೋಗಿಸ್ಕೊಂಡು ಅಡುಗೆ ಮಾಡ್ಕೊಳ್ಬಹುದು. ಆದ್ರೆ ಬೇರೆ ಕಡೆ ಈಗ ಬೆಂಗಳೂರೇ ತಗೊಳ್ಳಿ. ಬೆಂಗಳೂರಲ್ಲಿ ಈಗ ಕಟ್ಟಿಗೆ ಉಪಯೋಗಿಸ್ಕೊಂಡು ನಾವು ಅಡುಗೆ ಮಾಡ್ಲಿಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಹಂಗೆ ಜೀವನ ನಡೆಸೋದು. ಸರ್ಕಾರ ಏನಾದ್ರೂ ಸ್ವಲ್ಪ ಏನಾದ್ರೂ ಕ್ರಮವನ್ನು ಜರುಗಿಸಬೇಕಾಗತ್ತೆ. ಇಷ್ಟೆಲ್ಲ ಸಮಸ್ಯೆಗಳಾಗ್ತದೆ. ಒಂದು ಸಮಸ್ಯೆಗೆ ಏನಾದ್ರು ಒಂದು ಪರಿಹಾರವನ್ನು ಹುಡುಕಬೇಕಾಗತ್ತೆ. ಅಲ್ಲಿ ಯುದ್ಧ ಆಗ್ತಾ ಇದೆ, ಹಂಗಾಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ಯುದ್ಧ ಆಗ್ತಾ ಇದೆ, ಸಿಲಿಂಡರ್ ಸಿಗ್ತಾ ಇಲ್ಲ. ಇದನ್ನೇ ಹೇಳ್ತಾ ಇದ್ದಾರೆ. ಯುದ್ಧ ಆಗ್ತಾ ಇದೆ ಅಂತ ಪ್ರತಿಯೊಬ್ಬರು ಜನರಿಗೂ ಕೂಡ ಗೊತ್ತಿದೆ ಯುದ್ಧ ಆಗ್ತಾ ಇದೆ ಅಂತ. ಆಲ್ಟರ್ನೇಟ್ ವ್ಯವಸ್ಥೆ ಬೇಕಲ್ಲ. ಅದ್ ಯಾರು ಮಾಡ್ಬೇಕು? ಸರ್ಕಾರದವ್ರು ಮಾಡ್ಬೇಕು. ಇಲ್ಲ ಸರ್ಕಾರಕ್ಕೆ ಒಂದಕ್ಕೆ ಈ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ನೀವು ಕೇಂದ್ರ ಸರ್ಕಾರದ ಸಹಾಯ ತಗೊಳ್ಳಿ. ಕೇಂದ್ರ ಸರ್ಕಾರದ ಬಳಿ ಮನವಿ ಮಾಡ್ಕೊಳ್ಳಿ ಇಲ್ಲಿ ಸಮಸ್ಯೆ ಆಗಿದೆ ಅಂತ. ಕೇಂದ್ರ ಸರ್ಕಾರದವ್ರು ಗಮನಕ್ಕೆ ತನ್ನಿ. ಅದನ್ನ ಹೊರತುಪಡಿಸಿ ನಮ್ಮ ಕೈಲಿ ಆಗಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಜನರು ಏನ್ ಮಾಡ್ಬೇಕು? ಯಾವುದೇ ಸರ್ಕಾರ ಆಗಿರ್ಬೋದು, ಕಾಂಗ್ರೆಸ್ ಅಥವಾ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಜನರ ಬೆಂಬಲ ಇರಬೇಕಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.